ತುಂಗಭದ್ರಾ ಜಲಾಶಯ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಶುರುವಾಗಿದೆ. 19ನೇ ಕ್ರಸ್ಟ್ ಗೇಟ್ ವಿಚಾರಕ್ಕೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಟೀಕೆಯನ್ನು ಮಾಡ್ತಿದ್ದಾವೆ. ನಿನ್ನೆ ವಿಜೇಂದ್ರ, ಅಶೋಕ್ ಬೊಮ್ಮಾಯಿ ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದರು, ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡಿದರು. ಈಗ ವಿಪಕ್ಷಗಳ ಆರೋಪ ಏನಿದೆ, ಆ ಎಲ್ಲ ಆರೋಪಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೋರ್ಡ್ ಚೇರ್ಮನ್ ಭಾರತ ಸರ್ಕಾರ ನೇಮಕ ಮಾಡುತ್ತೆ, ಅಂದರೆ ಅಧ್ಯಕ್ಷರನ್ನ ಕೇಂದ್ರ ಸರ್ಕಾರ ನೇಮಕ ಮಾಡೋದು. ಅವ್ರ ಮೇಲೆ ಆರೋಪ ಮಾಡೋಕ್ಕೆ ಬಿಜೆಪಿಗೆ ಏನಾಗಿದೆ? ನಿಮ್ಮದೇ ಸರ್ಕಾರ ಇದೆಯಲ್ವಾ, ನಿಮ್ಮ ಸರ್ಕಾರನೇ ಅಲ್ವಾ ನೇಮಕ ಮಾಡಿದ್ದು? ಗೇಟ್ ಕಟ್ ಆಗೋದಕ್ಕೆ ಸರ್ಕಾರ ಕಾರಣ ಅಂದರೆ ಹೆಂಗೆ? ಯಾರು ಬೋರ್ಡ್ ನಿರ್ವಹಿಸ್ತಾರೆ ಅದು ಮುಖ್ಯ. ನೋಡಿ, ಇಲ್ಲಿ ಕೇಂದ್ರ ಜಲ ಆಯೋಗ CWC ಅದು ಕೂಡ ನಿರ್ವಹಣೆ ಮಾಡ್ತಾ ಇದೆ. ಬಿಜೆಪಿಯವರು ಅದರ ಬಗ್ಗೆ ಮೊದಲು ತಿಳಿದುಕೊಳ್ಬೇಕು ಅಂತ ಮುಖ್ಯಮಂತ್ರಿಗಳು ಈಗ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಈ ರಾಜಕೀಯ ಆರೋಪಗಳಿಗೆ. Board headed by the chairman appointed by Government of India. Appointed by whom? Government of India. Huh? Government of India. Government of India ಯಾರ ಪಕ್ಷದಲ್ಲಿ ಇರೋದು, ಯಾರ ಪಕ್ಷದಲ್ಲಿ ಅಧಿಕಾರದಲ್ಲಿರೋದು? ಮತ್ತೆ ಅವ್ರ ಮೇಲೆ ಮಾಡಬೇಕಾಗಿರೋದು ಆರೋಪನ? ಸರ್, ಈಗ ಕರ್ನಾಟಕ ಕೇಳೋದು ಹೇಳ್ತಾ ಇದ್ದೀನಿ, ಬಟ್ ನಾ ರಾಜಕೀಯ ಮಾಡಕ್ ಹೋಗಲ್ಲ. There is a board headed by the chairman appointed by Government of India. ಅವರು CWC ನವರು ಅವರು ಮಾಡ್ತಾರೆ. ನಮ್ಮ ಅಧಿಕಾರಿನೂ ಕೂಡ ಇರ್ತಾರೆ, ಮೆಂಬರ್ ಇರ್ತಾರೆ. ತೆಲಂಗಾಣದವರು ಇರ್ತಾರೆ, ಆಂಧ್ರ ಪ್ರದೇಶದವರು ಇರ್ತಾರೆ. ಅವರಿಷ್ಟು ಜನ ಸೇರಿ ಬೋರ್ಡ್ ಅಲ್ವಾ? ಬಿಜೆಪಿಯವರು ಗೂಬೆ ಕೂಡಿಸ್ತಕ್ಕಂಥದ್ದೇ ಒಂದು ಕೆಲಸ ಅವ್ರಿಗೆ ಕಲ್ಸ್ಪಾಗ್ಬಿಟ್ಟಿದೆ. ನಾನು ಯಾರ ಮೇಲೂ ಗೂಬೆ ಕೂಡಿಸಿಲ್ಲ. ನಾವು ರೈತರ ಪರ ಇದ್ದೀವಿ, ರೈತರು ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಬೋರ್ಡ್ headed by the chairman appointed by Government of India. Appointed by whom? Government of India. Huh? Government of India. Government of India ಯಾರ ಪಕ್ಷದಲ್ಲಿ ಇರೋದು, ಯಾರ ಪಕ್ಷದಲ್ಲಿ ಅಧಿಕಾರದಲ್ಲಿರೋದು? ಮತ್ತೆ ಅವ್ರ ಮೇಲೆ ಮಾಡಬೇಕಾಗಿರೋದು ಆರೋಪನ? ಸರ್, ಈಗ ಕರ್ನಾಟಕ ಕೇಳೋದು ಹೇಳ್ತಾ ಇದ್ದೀನಿ, ಬಟ್ ನಾ ರಾಜಕೀಯ ಮಾಡಕ್ ಹೋಗಲ್ಲ. There is a